ಮಗುಗೆ ಹಾಲು ಕುಡಿಸಿದ ತಕ್ಷಣ ವಾಮಿಟ್ ಆಗ್ತಿದೆ, ಸ್ಪಿಟ್ ಅಪ್ ಆಗ್ತಿದೆಯಾ, ವಾಮಿಟ್ ಆಗ್ತಿದೆಯಾ, ಇದೇನು ಹಾಲು ಹೊರಗಡೆ ಹಾಕ್ತಿದೆ ನನಗೆ ಗೊತ್ತಾಗ್ತಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ. ಮೊದಲು ಒಂದು ವಿಷಯ ಗೊತ್ತಿರಬೇಕು ನಿಮಗೆ. ಸ್ಪಿಟ್ ಅಪ್ ಅಂದರೆ ಮಗು ಹಾಲು ಕುಡಿದ ತಕ್ಷಣ ಸ್ವಲ್ಪ ಹಾಲು ಹೊರಗೆ ಬರೋದು. ಓಕೆ, ಇದು ಸಾಮಾನ್ಯವಾಗಿ ಮಗು ಫೋರ್ಸ್ ಹಾಕೋದಿಲ್ಲ, ಎಫರ್ಟ್ ಇಲ್ಲದೆ ಈಚೆ ಬರುತ್ತೆ ಹಾಲು. ಮತ್ತು ಬೇಬಿ ಕೂಡ ಅದು ಹಾಕಿದ ತಕ್ಷಣ ಬೇಬಿ ಕಾಮಾಗೇ ಇರುತ್ತೆ, ಏನು ಫಝಿಯಾಗಿ ಆಡೋದಿಲ್ಲ. ಓಕೆ, ಸೊ ಏನಕ್ಕೆ ಸ್ಪಿಟ್ ಅಪ್ ಆಗಬಹುದು ಅಂದರೆ ಮಗು ಹೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ, ಮತ್ತು ಡೈಜೆಷನ್ ಕೂಡ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಇರುತ್ತೆ. ಓಕೆ, ಸೊ ಕೆಲವೊಮ್ಮೆ ನೀವು ಓವರ್ ಫೀಡ್ ಮಾಡುವಾಗ ಬ್ರೆಸ್ಟ್ ಫುಲ್ಲಾಗಿದೆ ಅನ್ನೋ ಕಾರಣಕ್ಕೆ ಓವರ್ ಫೀಡ್ ಮಾಡಿರಬಹುದು, ಅಥವಾ ಮಗು ಹಾಲು ಕುಡಿದ ತಕ್ಷಣ ಬರ್ಪ್ ತೇಗ್ಸೋದು ಮಾಡದೇ ಇರಬಹುದು, ಅಥವಾ ಬೇಬಿ ಪೊಸಿಷನ್ ಕರೆಕ್ಟಾಗಿ ಇಲ್ಲದೆ ಇರೋ ಕಾರಣದಿಂದ ಇದಾಗ್ಬೋದು. ನಾವು ವಾಮಿಟಿಂಗ್ ಅಂದರೆ ಏನು? ವಾಮಿಟಿಂಗ್ ಅಂದರೆ ಕರ್ಡಲ್ಡ್ ಮಿಲ್ಕ್. ಓಕೆ, ಮಗು ಫೋರ್ಸಾಗಿ ಹೊರ ತೆಗೆಯೋದು. ಈಗ ಹಾಲು ಹೊಡೆದೋಗಿದ್ರೆ ಹೇಗಿರುತ್ತೆ ಆ ಥರ ಮೊಸರು ಟೈಪಲ್ಲಿ ಇರುತ್ತೆ. ಮತ್ತು ಬೇಬಿ ಅಸಹಜವಾಗಿ ಕಾಣ್ಬೋದು, ಅಂದರೆ ನಾರ್ಮಲ್ ಆಗಿ ಇರೋದೇ ಇಲ್ಲ, ಮತ್ತು ರಿಪೀಟೆಡ್ ಆಗಿ ವಾಮಿಟ್ ಮಾಡ್ತಿರುತ್ತೆ. ಓಕೆ, ಇದು ನಾರ್ಮಲ್ಲ. ಸ್ಪಿಟ್ ಅಪ್ ಬಂದು ಸಣ್ಣ ಪ್ರಮಾಣದಲ್ಲಿ ಇದ್ದರೆ ಮತ್ತು ಬೇಬಿ ವೇಟ್ ಸರಿಯಾಗಿ ಇನ್ಕ್ರೀಸ್ ಆಗ್ತಿದ್ರೆ ಇಟ್ ಈಸ್ ಕಾಮನ್, ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾವಾಗ ನೀವು ಡಾಕ್ಟ್ರನ್ನ ನೋಡಬೇಕು ಅಂತಂದರೆ ರಿಪೀಟೆಡ್ ಆಗಿ ಮಗು ವಾಮಿಟ್ ಮಾಡ್ತಿದೆ, ಮಗು ವೀಕ್ ಆಗ್ತಿದೆ, ಅಥವಾ ವೆಯ್ಟ್ ಗೇನ್ ಆಗ್ತಾನೇ ಇಲ್ಲ ಅನ್ನೋರು ಆಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆ, ಸ್ಪಿಟ್ ಅಪ್ ಅನ್ನೋದು ತುಂಬ ಸಾಮಾನ್ಯವಾದದ್ದು. ಓಕೆ, ಇದು ನ್ಯಾಚುರಲ್ ಆಗಿ ಎವ್ರಿ ಡೇ ಇನ್ ಆ್ಯಂಡ್ ಡೇ ಔಟ್ ನಡಿಬಹುದು, ಆದರೆ ವಾಮಿಟಿಂಗ್ ಈಸ್ ನಾಟ್ ಸಾಮಾನ್ಯ. ಓಕೆ, ವಾಮಿಟಿಂಗ್ ಮೇಲೆ ಗಮನ ಕೊಡಿ. ಆ ಥರ ಕರ್ಡಲ್ಡ್ ಮಿಲ್ಕ್ ಆ ಥರ ಏನಾದರೂ ಹಾಲು ಹೊರಗಾಗ್ತಿದೆ, ಫ್ರೀಕ್ವೆಂಟಾಗಿ ಆಗ್ತಿದೆ ಅಂದರೆ ಆಗ ಮಾತ್ರ ಪೀಡಿಯಾಟ್ರಿಷನ್ ಹತ್ರ ಹೋಗಿ. ಓಕೆ.